ಮೊಬೈಲ್ ಬಳಕೆ ಮಿತಿಗೊಳಿಸಿ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಿ. ರಾಜೇಶ್ ನಾಯಕ, ಯಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ರಾಧೆ ಪ್ರತಿಷ್ಠಾನದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಸಂವಾದ ಕಾರ್ಯಕ್ರಮವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಶ್ರೀ ಈಶ್ವರ್ ನೆರವೇರಿಸಿದರು. ನಂತರ ಮಾತನಾಡಿ, ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಸಂಪನ್ಮೂಲ ವ್ಯಕ್ತಿ ಹಾಗೂ ರಾಧೆ ಪ್ರತಿಷ್ಠಾನ ಸಂಸ್ಥಾಪಕ ರಾಜೇಶ್ ನಾಯಕ್ ಜಿಆರ್ ಮೊಬೈಲ್ ದುಷ್ಪರಿಣಾಮಗಳು ಹಾಗೂ ಪುಸ್ತಕ ಓದಿನ ಮಹತ್ವದ ಕುರಿತು ಸಂವಾದದ ಮೂಲಕ ಮಾಹಿತಿ ನೀಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೈಲಕುಮಾರ್ ಎಂ ರಾಧೆ ಪ್ರತಿಷ್ಠಾನ ವತಿಯಿಂದ 50 ಪುಸ್ತಕಗಳನ್ನು ಶಾಲೆಯ ಗ್ರಂಥಾಲಯಕ್ಕೆ ನ್ಯಾಯಾಧೀಶರಿಂದ ವಿತರಣೆ ಮಾಡಿಸಿದರು. ನಂತರ ಮಾತನಾಡಿ, ಪುಸ್ತಕ ಓದುವುದು ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಅತ್ಯುತ್ತಮ ಸಾಧನವಾಗಿದೆ. ಪುಸ್ತಕಗಳಿಂದ ಜ್ಞಾನ, ಸಾಮಾನ್ಯ ಅರಿವು, ಏಕಾಗ್ರತೆ, ನೆನಪಿನ ಶಕ್ತಿ ಹಾಗೂ ಭಾಷಾ ಕೌಶಲ್ಯ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು. ವೈದ್ಯರಾದ ಡಾಕ್ಟರ್ ಶ್ರೀಧರ್ ಮಾತನಾಡಿ, ಪುಸ್ತಕ ಓದುವುದು ಮಾನಸಿಕ ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿ ಅಭ್ಯಾಸವಾಗಿದೆ. ಪ್ರತಿದಿನ ಸ್ವಲ್ಪ ಸಮಯ ಪುಸ್ತಕ ಓದುವುದರಿಂದ ಒತ್ತಡ, ಆತಂಕ ಮತ್ತು ಖಿನ್ನತೆ ಕಡಿಮೆಯಾಗುತ್ತದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಆರ್ ನಂಜುಂಡಯ್ಯ ಮಾತನಾಡಿ, ಪುಸ್ತಕಗಳು ನಮ್ಮ ಜೀವನದ ನಿಜವಾದ ಗೆಳೆಯರು. ಮೊಬೈಲ್ ಬಳಕೆಯನ್ನು ಅಗತ್ಯಕ್ಕೆ ಮಾತ್ರ ಸೀಮಿತಗೊಳಿಸಿ ಶಾಲೆಯಲ್ಲಿ ಓದಿನ ಸಂಸ್ಕೃತಿಯನ್ನು ಬೆಳೆಸಲು ಎಲ್ಲರೂ ಕೈಜೋಡಿಸಬೇಕು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಎಂಬ ಸಂದೇಶವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಗೇಂದ್ರ, ಆರೋಗ್ಯ ಇಲಾಖೆ ಮೋಹನ್ ಕುಮಾರ್, ಸಿಡಿಪಿಒ ಇಲಾಖೆಯ ತ್ರಿವೇಣಿ, ಎಸ್ಡಿಎಂಸಿ ಅಧ್ಯಕ್ಷರು ಜೈಗುರು, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಗೂಳಿಪುರ ಮಣಿಕಂಠ ನಾಯಕ್. ಅವಶ್ಯಕತೆ ಇಲ್ಲ ಅಲ್ವಾ? ಯಾಕಂದ್ರೆ ಮೊಬೈಲ್ ಏನ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅವರು ಸರ್ ಹೇಳಿದ್ರು, ಆರೋಗ್ಯದ ಬಗ್ಗೆ ಶ್ರೀಧರ್ ಸರ್ ಹೇಳಿದ್ರು. ನೀವೇ ಮೊಬೈಲ್ ಬಿಡಕ್ಕೆ ರೆಡಿ ಇದ್ದೀರಾ, ಪುಸ್ತಕ ಇಡಕ್ಕೆ ರೆಡಿ ಇದ್ದೀರಾ, ನಾನೇನ್ ಮಾತಾಡ್ಬೇಕು? ಮಾತಾಡಲ್ಲ. ಕೆಲವೊಂದು ಪ್ರಾಬ್ಲಮ್ ಇದೆ ಮೊಬೈಲ್ ಬಿಡೋದಕ್ಕೆ, ಅದಕ್ಕೆ ಯಾರು ಜಾಸ್ತಿ ಮಾತಾಡ್ತಾ ಇಲ್ಲ. ಥ್ಯಾಂಕ್ ಯು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ನನ್ನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ ಜೊತೆ ಮಾತಾಡ್ತೀನಿ. ಭಾಷಣ ಮಾಡಕ್ ಬರಲ್ಲ ನನಗೆ. ನಾನು ನಿಮ್ ಜೊತೆ ಮಾತಾಡ್ಕೊಂಡು ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ನನಗೂ ಕೊಡ್ತಾ ಹೋಗ್ತೀನಿ. ಓಕೆನಾ? ಯಾಕಂದ್ರೆ ಮೊಬೈಲ್ ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಒಂದಷ್ಟು ಇನ್ಫಾರ್ಮೇಶನ್ಸ್ ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ ಕಡೆಯಿಂದ 2-3 ಆನ್ಸರ್ ತಗೋಬೇಕು. ನಾನು ಎಲ್ರೂ ಆನ್ಸರ್ ಮಾಡಬೇಕು. ಒಬ್ಬೊಬ್ಬರು ಕಿರಿಸ್ಬಾರ್ದು, ಒಟ್ಟಿಗೆ ಆನ್ಸರ್ ಬರಬೇಕು. ಓಕೆನಾ? ನಿಮ್ಮ ಮನೆಗಳ ಅವರಿಗೆ ಊಟ ಹೇಳಕ್ ಬಿಡ್ತಿರ್ಲಿಲ್ಲ, ಗಾಡಿ ಕೊಟ್ರೆ ಎಳದಾಚೆ ಬಿಸಾಕ್ತಾ ಇದ್ರು. ಕೊಡಬಾರದು ಹಿಂಸೆ ಕೊಟ್ರು. ಅಕ್ಷರದ ಹಂಬಲ ಬಾಬಾ ಸಾಹೇಬರನ್ನ ನಿರ್ಮಾಣ ಮಾಡುತ್ತೆ. ನೆನ್ಪಿಟ್ಕೊಡಿ. ಅಕ್ಷರದ ಬೆನ್ನ ಹತ್ತಬೇಕು. ನೀವು ಹೇಗೆ ಹತ್ತಬೇಕು ಅಂತ ಅಂದ್ರೆ ಬಹಳ ಸರಳ ಇದೆ. ತಾಯಿ ಮಗುವಿಗೆ ಹಾಲು ಕೊಡ್ತಾಳೆ, ಯಾಕಂದ್ರೆ ಜೀರ್ಣ ಆಗುತ್ತೆ ಅಂತ. ಬೆಳೀತಾ ಗಟ್ಟಿಯಾದ ಆಹಾರ ಕೊಡ್ತಾ ಹೋಗ್ತಾಳೆ. ಹಾಗೆ ನೀವು ಸಣ್ಣ ಸಣ್ಣ ಕಥೆ ಪುಸ್ತಕಗಳನ್ನ ನಿಮ್ಮ ಲೆವೆಲ್ಗೆ, ಸಣ್ಣ ಕಥೆ ಪುಸ್ತಕಗಳನ್ನ ನಿಮ್ಮ ಶಾಲೆಯ ಗ್ರಂಥಾಲಯದಿಂದ ಎರವಲು ತೆಗೆದುಕೊಂಡು ಪ್ರತಿ ಭಾನುವಾರ ದಯವಿಟ್ಟು ಓದಿ. ಎರವಲು ತಗೊಂಡೋಗಿ, ನೀವು ಬೇಕಾದ ಪುಸ್ತಕ ತಗೊಂಡೋಗಿ, ಅದ್ರಲ್ಲಿ ಕಥೆಗಳನ್ನ ಓದಿ ನಿಮ್ಗೆ ಹೇಳ್ತಾ ಇರೋದು. ಸೀದಾ ತಗೊಂಡು ಸಂವಿಧಾನದ ಪತ್ತೆ ಇಟ್ಕೊಂಡು ಹೋಗ್ತೀವಿ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಕಥೆಗಳನ್ನ ಓದಿ. ಕಥೆ ಯಾಕೆ ಓದಬೇಕು ಅಂತ ಹೇಳಿದ್ರೆ ಕಲ್ಪನಾ ಶಕ್ತಿ ವಿಕಾಸ ಆಗುತ್ತೆ. ನಿಮ್ ಕಲ್ಪನಾ ಶಕ್ತಿ ವಿಕಾಸ ಆಗ್ತಾ ಸ್ವಲ್ಪ ವಿಚಾರಗಳನ್ನ ಓದಕ್ ಪ್ರಾರಂಭ ಮಾಡಿ. ವಿಚಾರಕ್ಕೆ ನಿಮಗೂ ಸಂಬಂಧ ಶುರುವಾಗುತ್ತೆ. ನೀವು ವೈಚಾರಿಕರಾಗ್ತೀರಿ. ನಿಮ್ ವಿಚಾರ ಗೊತ್ತಾಗ್ತದೆ. ಮಾಧ್ಯಮ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಎಲ್ಲ ವೃತ್ತಿ ಬಾಂಧವರೇ, ಇಂಥದ್ದೊಂದು ಕಾರ್ಯಕ್ರಮ ನಮ್ಮ ಶಾಲೆಗೆ ಅತ್ಯಗತ್ಯವಾಗಿ ಬೇಕಾಗಿತ್ತು. ಕಾರಣ, ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು BPL ಕಾರ್ಡ್ನ ಕುಟುಂಬದ ವರ್ಗದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಾಗಿರೋದ್ರಿಂದ ಇಂಥ ವಿದ್ಯಾರ್ಥಿಗಳಿಗೆ ವ್ಯಾಸಂಗದಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿ ಅಂತಹ ಮಕ್ಕಳನ್ನ ಉನ್ನತ ವ್ಯಾಸಂಗವನ್ನು ಮಾಡಿಸಿ
ಉನ್ನತ ಹುದ್ದೆಗಳನ್ನ ಅಲಂಕರಿಸುವಂತಹ ಈ ಕಾರ್ಯಕ್ರಮಗಳು ಅವರಿಗೆ ಬೆಳಕಾಗ್ತದೆ ಅಂತ ನಾನಾದ್ರೂ ಕೂಡ ಭಾವಿಸ್ಕೊಂಡಿದ್ದೀನಿ. ಅಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಆದಂತಹ ಉದ್ದೇಶಗಳು ಇಷ್ಟೇ. ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಏನೆಲ್ಲ ಹೇಳಿದ್ದಾರೆ, ಹೇಗೆ ನಾನು ಉನ್ನತ ದರ್ಜೆಗೆ ಏರ್ಬೇಕು, ನನ್ನ ತಂದೆ ತಾಯಿಗಳಿಗೆ ಹೇಗೆ ನಾನು ಮಾದರಿಯ ಮಗಳಾಗಬೇಕು, ಮಾದರಿಯ ಮಗನಾಗಬೇಕು, ನನ್ನ ಊರಿಗೆ ಹೆಸರನ್ನ ತರಬೇಕು, ನನ್ನ ತಾಲೂಕಿಗೆ ಹೆಸರು ತರಬೇಕು, ನನ್ನ ಜಿಲ್ಲೆಗೆ ತರಬೇಕು, ನನ್ನ ರಾಜ್ಯಕ್ಕೆ ತರಬೇಕು, ನನ್ನ ದೇಶಕ್ಕೆ ನಾನು ಉತ್ತಮ ಪ್ರಜೆಯಾಗಬೇಕು ಅನ್ನೋ ಭಾವನೆ ನಿಮ್ಮಲ್ಲಿ ಮೂಡಿದರೆ ಮಾತ್ರ ನೀವು ಉತ್ತಮ ಪ್ರಜೆಗಳಾಗ್ಲಿಕ್ಕೆ ಸಾಧ್ಯ ಅಂತ ನಾನಾದ್ರೂ ಭಾವಿಸ್ತೇನೆ. ಅಂಥದ್ರಲ್ಲಿ ನಮ್ಮ ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗೆ ನಮ್ಮ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಸರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಕ್ಕಂತಹ ಆರ್ ನಂಜುಂಡಯ್ಯನವರು ಮತ್ತು ನನಗೆ ಬಹಳ ದಿನಗಳಿಂದ ಬಹಳ ಸ್ನೇಹಿತರು ಸರ್. ಆಮೇಲೆ ಪುಸ್ತಕ ವಿತರಣೆಗೆ ಬರೆದ ನಮ್ಮ ಅಧ್ಯಕ್ಷರು ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಶೈಲಕುಮಾರ್ ಸರ್ ಅವರೇ, ರಾಜೇಶ್ ನಾಯ್ಕ್ ಅವರೇ, ಜೈಗುರು ಅವರೇ, ಇವರೆಲ್ಲ ಮೋಹನ್ ಕುಮಾರ್ ಅವರೇ, ಕುಮಾರ್ ಅವರೇ, ಈ ದಿನ ಮೊಬೈಲ್ ಬಿಡಿ ಪುಸ್ತಕ ಇಡಿ ಅನ್ನೋ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಈಶ್ವರ್ ಸರ್ ಅವರು ಬಹಳ ವಿಸ್ತೃತವಾಗಿ ಮಾತಾಡಿದ್ರು. ಹಾಗಾಗಿ ನಾವು ನಮ್ಮ ಒಂದು ಏನು ಸಿಹಿ ಕಹಿಗಳನ್ನ ಹಂಚ್ಕೊಳ್ಳೋದಕ್ಕೆ ಏನು ಅನುಕೂಲ ಅಂದ್ರೆ ಮೊಬೈಲ್ ಅನ್ನ ಬಿಡಬೇಕು. ಹೆಚ್ಚು ಮೊಬೈಲ್ ಅನ್ನ ನಾವು ಬಳಕೆ ಮಾಡ್ಕೋಬಾರ್ದು. ಮತ್ತೆ ಈಗ ಅಪಘಾತಗಳಾಗೋ ಸಾಧ್ಯತೆ ಉಂಟು ಮೊಬೈಲ್ ನಲ್ಲಿ. ಅಪಘಾತ ಅಂದ್ರೆ ಈಗ ನೀವು ವಾಕ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತೀರಿ, ಯಾರಾದ್ರೂ ಅಪಘಾತ ಪಡಿಸ್ಬೋದು, ಗೊತ್ತಾಯ್ತಾ? ಅದು ಅಪಘಾತಗಳಾಗ್ಬೋದು. ಆಮೇಲೆ ಶೈಕ್ಷಣಿಕದ ಮೇಲೆ ನಿಮಗೆ ಪ್ರಭಾವ ಬೀರುತ್ತೆ. ಕಾಯಿಲೆಗಳು ಅಂದ್ರೆ ಆರೋಗ್ಯದಲ್ಲಿ ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯ ಕೆಡುತ್ತೆ.